ಇವತ್ತಿನ ವಿಡಿಯೋನಲ್ಲಿ ಕನ್ಯಾ ರಾಶಿಯವರ ಬಗ್ಗೆ ಮತ್ತು ಕನ್ಯಾ ಲಗ್ನದವರ ಬಗ್ಗೆ ತಿಳ್ಕೊಳ್ಳೋಣ. ಅವರ ಗುಣಲಕ್ಷಣಗಳು ಹೇಗಿರುತ್ತವೆ, ಅವರ ನಡವಳಿಕೆ ಹೇಗಿರುತ್ತೆ, ಯಾವ ವಿದ್ಯೆ, ಯಾವ ಉದ್ಯೋಗ ಅವರ ಬದುಕನ್ನು ಬದಲಾಯಿಸಬಹುದು, ಹೇಗೆ ಅವರ ಮುಂದಿನ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನುವುದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋದಲ್ಲಿ. ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ನೇನು ಅಪ್ಡೇಟ್ ಮಾಡುವಂತಹ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ವಿಡಿಯೋ ತಡ ಮಾಡೋದು ಬೇಡ, ಬನ್ನಿ ಕನ್ಯಾ ರಾಶಿಯವರ ಮೂಲ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಸತ್ಯಸಂಧರಾಗಿರ್ತಾರೆ, ಗುಣವಂತರಾಗಿರ್ತಾರೆ, ಶೀಲವಂತರಾಗಿರ್ತಾರೆ, ತುಂಬ ಬುದ್ಧಿವಂತರಾಗಿರ್ತಾರೆ. ಅವ್ರ ಹತ್ರ ಯಾವತ್ತೂ ಹಣಕ್ಕೆ ಕೊರತೆ ಬರೋದಿಲ್ಲ. ಹಾಗಂಥೇಳಿ ಕೋಟಿಯನ್ನು ದಿಂಬಿನಲ್ಲಿ ಇಟ್ಕೊಂಡು ತಲೆ ಕೆಳಗಡೆ ಹಾಕ್ಕೊಂಡು ಮಲಗ್ತಾರೆ ಅನ್ನೋದು ಅರ್ಥವಲ್ಲ. ಆ ಸಂದರ್ಭಕ್ಕೆ, ಆ ಒಂದು ಸನ್ನಿವೇಶಕ್ಕೆ ಸರಿಯಾಗಿ ಅವರಿಗೆ ಹಣದ ತುರ್ತಿಗೆ ಹಣಗಳು ಒದಗ್ತಾ ಬರ್ತಾ ಇರ್ತವೆ. ಜೊತೆಗೆ ಇವರು ಹಣದ ವಿಚಾರದಲ್ಲಂತೂ ತುಂಬ ಬುದ್ಧಿವಂತರಿದ್ದಾರೆ. ಇಲ್ಲ ಅಂತ ಅಂದ್ಕೊಂಡೆ ಎಲ್ಲವನ್ನು ಸಾಧಿಸ್ತಕ್ಕಂತಹದ್ದು, ತನ್ನಲ್ಲಿರುವಂತಹ ನ್ಯೂನತೆಯನ್ನು ಪ್ರದರ್ಶಿಸಿ ಲೋಕಕ್ಕೆ ಒಂದು ರೀತಿಯಾಗಿರುವಂತಹ ಮುಠಾಳತನದ ಒಂದು ಬಣ್ಣವನ್ನು ತೋರಿಸಿ ತನ್ನಲ್ಲಿರುವಂತಹ ಶಕ್ತಿಯನ್ನು ಗೌಪ್ಯವಾಗಿಟ್ಕೊಳ್ಳುವಂಥದ್ದು. ಅಂದರೆ ತನ್ನಿಂದ ಸಾಧ್ಯವಾಗತ್ತೆ ಅನ್ನುವಂಥ ವಿಚಾರವನ್ನು ಪ್ರಚುರಪಡಿಸೋದೇ ಇಲ್ಲ, ಹೇಳ್ಕೊಳ್ಳೋದೇ ಇಲ್ಲ. ನನ್ನಿಂದ ಆಗೋಲ್ಲ, ನಾನು ಅದು ಮಾಡೋದಿಲ್ಲ, ನನ್ನಿದೀ ಕೆಲಸವಾಗಲ್ಲ ಅಂತ ಹೇಳ್ತಾನೆ ಪ್ರತಿಯೊಂದನ್ನು ಆಡದೇ ಮಾಡಿ ಮುಗಿಸುವಂತಹ ಒಂದು ಚಾಕಚಕ್ಯತೆ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ. ಇವ್ರಿಗೆ ಒಂದು ರೀತಿ ಯಾವಾಗಲೂ ಅಷ್ಟೇ ಮಾತು ತುಂಬ ಸುಲಲಿತವಾಗಿ ಮಾತಾಡ್ತಾರೆ. ಯಾರನ್ನು ಹೇಗೆ ಬೇಕೋ ಆ ರೀತಿ ನಯವಾಗಿ ವಿನಯವಾಗಿ ಎಲ್ಲರನ್ನ ಬಗ್ಗಿಸ್ಕೊಳ್ತಕ್ಕಂಥ ಚಾಕಚಕ್ಯತೆ ಈ ಕನ್ಯಾ ರಾಶಿಯವರಿಗೆ ಇದೆ. ಈ ಕನ್ಯಾ ರಾಶಿ ಅಂತ ಹೇಳ್ತಾ ಇದ್ದ ಹಾಗೆಯೇ ಒಂದು ರೀತಿ ಇಟ್ಸ್ ಅ ಸಿಂಬಲ್ ಆಫ್ ಪ್ಯೂರಿಟಿ. ಅಶುದ್ಧತೆಯ ಅಥವಾ ಅಶುದ್ಧತೆಯನ್ನೇ ನೋಡದಂತಹ ಶುದ್ಧತೆಯ ಪ್ರತೀಕದ ಮನಸ್ಸು ಮಾತ್ರ ತುಂಬ ನಿಷ್ಕಲ್ಮಶ. ಆದರೆ ಆಲೋಚನೆಗಳು ನಿಷ್ಕಲ್ಮಶವಾಗಿರಲ್ಲ. ಯಾಕಂದರೆ ಬುದ್ಧಿ ಮತ್ತು ಮನಸ್ಸು ವೈರುಧ್ಯಗಳು ಇರುತ್ತವೆ. ಕೆಲವರಿಗೆ ಮನಸ್ಸು ಹಾಳಾಗಿರುತ್ತೆ, ಕೆಲವೊಬ್ಬರಿಗೆ ಬುದ್ಧಿ ಹಾಳಾಗಿರುತ್ತೆ. ಆದರೆ ಇವರ ಮನಸ್ಸು ಯಾವತ್ತೇ ಆಗಲಿ ಅಗ್ನಿಯಷ್ಟೇ ಪರಿಶುದ್ಧತೆ ಇರುತ್ತೆ. ಆದರೆ ಬುದ್ಧಿ ಬೇರೆ ಬೇರೆ ಗ್ರಹಗಳ ಪ್ರಭಾವಕ್ಕೆ ಒಳಗಾಗಿ ಅಶುದ್ಧತೆಯ ಕಡೆಗೆ ವಾಲಿರುತ್ತೆ. ತುಂಬ ಬೇರೆಯವರ ಹಣವನ್ನು ಇವರು ಖರ್ಚು ಮಾಡಿಸೋದು ಜಾಸ್ತಿ. ತಮ್ಮ ಹಣವನ್ನು ಖರ್ಚು ಮಾಡೋದಕ್ಕಿಂತ ಬೇರೆಯವರ ಹಣವನ್ನು ಖರ್ಚು ಮಾಡಿಸೋದು ಜಾಸ್ತಿ ಆಗಿರುತ್ತೆ. ಬೇರೆಯವರು ಇವರಿಗೋಸ್ಕರ ಇವರು ಮಾಡಿಸಿಕೊಳ್ತಾರೆ. ಆ ರೀತಿಯಾಗಿರ್ತಕ್ಕಂತಹ ಪ್ರಭಾವ ಈ ಒಂದು ಕನ್ಯಾ ಲಗ್ನದಲ್ಲಿ ಮತ್ತು ಕನ್ಯಾ ರಾಶಿನಲ್ಲಿ ಹುಟ್ಟಿರ್ತಾರೆ. ವಿದ್ಯಾಭ್ಯಾಸನೂ ಅಷ್ಟೇ, ಇವರು ತುಂಬ ಕಷ್ಟಪಡಬೇಕಾಗಿಲ್ಲ. ತುಂಬ ನಾನಾಗಲೇ ಹೇಳಿದ ಹಾಗೆ ತುಂಬ ಚೆನ್ನಾಗಿರುವಂಥ ವಿದ್ಯಾಭ್ಯಾಸ ಇವರಿಗೆ ಬಂದುಬಿಡುತ್ತೆ. ಒಳ್ಳೆ CAಗಳು ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಅಕೌಂಟೆಂಟ್ಗಳಾಗಿರುವಂಥದ್ದು, ಆಡಿಟರ್ಗಳಾಗುವಂಥದ್ದು, ಲೆಕ್ಕಶಾಸ್ತ್ರಕ್ಕೆ ಗಣಿತಶಾಸ್ತ್ರಜ್ಞರಾಗತಕ್ಕಂತಹದ್ದು, ಇದೆಲ್ಲವೂ ಸಹ ಇವರಿಗೆ ಆಟೋಮೆಟಿಕ್ಕಾಗಿ ಬರ್ತಕ್ಕಂತಹದ್ದು. ಎಷ್ಟು ಚೆನ್ನಾಗಿ ಅವರು ಲೆಕ್ಕ ಮಾಡ್ತಾರೆ, ಅವರು ಎಷ್ಟು ಚೆನ್ನಾಗಿ ಒಂದೊಂದು ಸಮಸ್ಯೆಗಳನ್ನು ಬಿಡಿಸ್ಕೊಳ್ತಾರೆ ಅಂದರೆ ಈ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿರ್ತಕ್ಕಂತಹದ್ದು. ಅದರಲ್ಲೂ ಈ ಒಂದು ಇವರ ಮನಸ್ಸಿನ ಆಂತರ್ಯದಲ್ಲಿರುವಂತಹ ನೋವನ್ನು ಯಾರ ಕೈನಲ್ಲೂ ಅಷ್ಟೇ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದೇ ಇಲ್ಲ. ಒಂದೊಂದು ರೀತಿ, ಒಂದೊಂದು ಪ್ರಭಾವ, ಒಂದೊಂದು ಆಲೋಚನೆಗಳಲ್ಲಿ ಅವರವರು ಒಂದು ಮುಳುಗಿರ್ತಾರೆ. ಸೊ ಹಾಗಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಏನೋ ಒಂದು ರೀತಿ ಅವರ ಬದುಕಿನಲ್ಲಿ ಗೌಪ್ಯತೆಯನ್ನು ಅವರು ಕಾಪಾಡಿಕೊಳ್ತಾ ಬರ್ತಾ ಇರ್ತಾರೆ. ಬೇರೆಯವರಿಗೆ ಕೆಲಸ ಮಾಡಿಕೊಡೋದು, ಬೇರೆಯವರಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು, ಬೇರೆಯವರಿಗೆ ಅನುಕೂಲಗಳನ್ನು ಮಾಡುವಂತಹದ್ದು, ಇದೆಲ್ಲ ಮನಸ್ಥಿತಿ ಮತ್ತು ಮನೋಭಾವ ಅವರಿಗೆ ಇದ್ದದ್ದೇ. ಆದರೆ ಇವರಿಗೆ ಎಲ್ಲೋ ಒಂದು ಕಡೆ ಸೋಂಬೇರಿತನ ಬಂದು ಆವರಿಸಿಕೊಳ್ತದೆ. ಆಲಸ್ಯ ಮನೆ ಮಾಡಿ ಕೂತ್ಕೊಂಡಿರುತ್ತೆ. ಇವ್ರಿಗೆ ಇಷ್ಟವೋ ಇಷ್ಟವಿಲ್ವೋ ಗೊತ್ತಿಲ್ಲ, ಹಣಕ್ಕಾಗಿ ಕೆಲಸವನ್ನು ಮಾಡಬೇಕು, ಹಾಗಾಗಿ ಮಾಡ್ತಾ ಇರ್ತಾರೆ. ಕನ್ಯಾ ರಾಶಿಯವರು ತುಂಬ ಮುಗ್ಧರು, ವ್ಯಾವಹಾರಿಕವಾಗಲ್ಲ,
ಸಾಮಾಜಿಕವಾಗಿ ಬಹಳ ಮುಗ್ಧರು. ಆದರೆ ವ್ಯವಹಾರ ಅಂತ ಬಂದಾಗ ತುಂಬ ಬುದ್ಧಿವಂತಿಕೆಯ ಪ್ರದರ್ಶನವನ್ನು ಮಾಡ್ತಾರೆ. ಅದೇ ರೀತಿ ವೈಯಕ್ತಿಕ ಬದುಕನ್ನಂತ ನೋಡಿದಾಗ ತುಂಬ ಮುಗ್ಧರಾಗಿ ಹೋಗ್ಬಿಟ್ಟಿರ್ತಾರೆ. ಇನ್ನು ಇವರಿಗೆ ಸರ್ವೇ ಸಾಮಾನ್ಯವಾಗಿ ಬರುವಂತಹ ಕಾಯಿಲೆಗಳೇನಾದರೂ ಇದೆಯಪ್ಪ ಅಂತ ಹೇಳಿದ್ರೆ ಹೊಟ್ಟೆ ನೋವು ಜಾಸ್ತಿ ಇವರಿಗೆ ಕಾಣಿಸ್ಕೊಳ್ಳುತ್ತೆ. ಮಲಬದ್ಧತೆ ಅಂದರೆ ಸರಿಯಾಗಿ ಮೋಷನ್ ಆಗದೇ ಇರತಕ್ಕಂತಹದ್ದು, ಮಲ ಸರಿಯಾಗಿ ವಿಸರ್ಜನೆ ಆಗದೇ ಇರತಕ್ಕಂತಹದ್ದು, ಸ್ವಲ್ಪ ಚರ್ಮದ ವ್ಯಾಧಿಗಳು ಬರ್ತಕ್ಕಂತಹದ್ದು, ಜೀರ್ಣಾಶಯ ಮತ್ತು ಜೀರ್ಣಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವುದು. ಹೆಂಗಸರಿಗಾದರೆ ಗರ್ಭಾಶಯ ಮತ್ತು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತಕ್ಕಂಥದ್ದು. ಈ ರೀತಿಯಾಗಿರುವಂಥ ಕಾಯಿಲೆಗಳು ಅವರಿಗೆ ಬರ್ತಾ ಇರುತ್ತವೆ. ವಿದ್ಯಾಭ್ಯಾಸವಾಗಲಿ ವ್ಯವಹಾರವಾಗಲಿ ಗಣಿತಕ್ಕೆ ಮತ್ತು ಗಣಿತಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದ್ದರೆ ಇವರ ಜೀವನ ಬಹಳ ಚೆನ್ನಾಗಿರುತ್ತೆ. ಅದರಲ್ಲೇ ಸ್ವಲ್ಪ ಪ್ರಾವೀಣ್ಯತೆಯನ್ನು ಸಹ ಇವರಿಗೆ ಪಡ್ಕೊಳ್ಳೋದ್ರಿಂದ, ಪ್ರಾವೀಣ್ಯತೆಯೂ ಸಹ ಬರೋದರಿಂದ ಇವರಿಗೆ ಯಾವುದೇ ರೀತಿಯಾಗೂ ಸಹ ತೊಂದರೆ ಇರೋದಿಲ್ಲ. ವ್ಯಾಪಾರದ್ದೂ ಆಯಿತು, ವಿದ್ಯಾಭ್ಯಾಸದ್ದೂ ಆಯಿತು, ರೋಗವೂ ಆಯಿತು, ಮೂಲ ಗುಣಲಕ್ಷಣಗಳೂ ಆಯಿತು. ಹಾಗಾದರೆ ಪರಿಹಾರ ಬೇಕಲ್ಲ. ಏನಪ್ಪ ಪರಿಹಾರ ಅಂತ ಹೇಳಿದ್ರೆ, ಈ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಬುಧವಾರದ ದಿವಸ ತಿಳಿ ಹಸಿರು ಅಥವಾ ಗಾಢ ಹಸಿರಿನ ಬಣ್ಣದ ಬಟ್ಟೆಯನ್ನು ಹಾಕ್ಕೊಳ್ತಕ್ಕಂತಹದ್ದು ಮತ್ತು ವಲ್ಲಿ ದೇವಸೇನ ಸಮೇತ ಇರುವಂತಹ ಸುಬ್ರಹ್ಮಣ್ಯನನ್ನು ಬುಧವಾರದ ದಿವಸ ಪೂಜೆ ಮಾಡಿಕೊಳ್ತಕ್ಕಂಥದ್ದು ಮಾಡಿದರೆ ಇವರಿಗೆ ಖಂಡಿತವಾಗಿಯೂ ಜೀವನದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಪ್ರಾಪ್ತಿಯಾಗ್ತದೆ. ಇದಿಷ್ಟಾಗಿತ್ತು ಕನ್ಯಾ ರಾಶಿಯವರ ಒಂದು ಸಂಕ್ಷಿಪ್ತ ಮಾಹಿತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.